ಧಾರವಾಡ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಅವರ ಮಗಳು ನೇಹಾ ಅವರನ್ನು ಬಿವಿಬಿ ಕಾಲೇಜು ಆವರಣದಲ್ಲಿ ಫಯಾಜ್ ಎನ್ನುವ ಯುವಕ ಚಾಕುವಿನಿಂದ 9 ಬಾರಿ ಇರಿದು ಕೊಲೆ ಮಾಡಿರುವುದು ಖಂಡನೀಯ. ಈ ಘಟನೆಯ ವಿರುದ್ಧ ಕಾಂಗ್ರೆಸ್ ನಾಯಕರು ತನಿಖೆ ಮಾಡದೆಯೇ ಬಾಯಿಗೆ ಬಂದಂತೆ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ನೇಹಾ ಹಿರೇಮಠ್ ಕೊಲೆಗೆ ಅವರ ಪ್ರೀತಿಯೇ ಕಾರಣವಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅವರು ಪ್ರೀತಿ ಮಾಡಿದ್ದೇವೆ ಎಂದು ಇವರಿಗೆ ಹೇಳಿದ್ದರೆ, ಇನ್ನು ಜವಾಬ್ದಾರಿ ಸ್ಥಾನದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಯಕ್ತಿಕ ವಿಚಾರಕ್ಕೆ ಕೊಲೆಯಾಗಿದೆ ಎಂದು ಹೇಳಿಕೆ ನೀಡಿರುವುದು ಇವರ ಘನತೆಗೆ ಶೋಭೆ ತರುವುದಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಸ್ಲಿಮರ ಓಲೈಕೆ ರಾಜಕಾರಣ ಮಾಡುತ್ತಿದ್ದು ಇದು ಸಮಾಜಕ್ಕೆ ಕಂಟಕ. ಕೂಡಲೇ ಈ ಕೊಲೆಯನ್ನು ಸಮಗ್ರ ತನಿಖೆ ನಡೆಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು, ಮೃತಳ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಅದು ಘಟನೆಯ ನಂತರ ತನಿಖೆ ಮೂಲಕ ಅದು ಏನಾಗುತ್ತೆ ಕಾನೂನು ವ್ಯಾಪ್ತಿಯಲ್ಲಿ ಅದು ಬೇರೆ ಪ್ರಶ್ನೆ. ಆದರೆ ಇವರು ದೃಷ್ಟೀಕರಣದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ವರ್ಗವನ್ನು ಹೋಲೈಸುವ ವಿಚಾರ ಇಟ್ಟುಕೊಂಡು ಮಾತಾಡುವಂಥದ್ದು ಇದೆಯಲ್ಲ, ಇದು ನಮ್ಮ ರಾಜ್ಯದ ದುರಂತ ಅನ್ನುವಂಥ ಮಾತನ್ನು ಹೇಳುವುದರ ಜೊತೆಯಲ್ಲಿ ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ರಾಜಕೀಯ ಕೊನೆಯ ಹಂತದಲ್ಲಿ ನೀವಿದ್ದೀರಿ. ನಿಮ್ಮ ಆಡಳಿತದ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಇರ್ತದೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಬಾಯಿಯಿಂದ ಇಂಥ ವಿಚಾರಗಳ ಬಗ್ಗೆ ಒಳ್ಳೆಯ ಮಾತುಗಳಾದರೂ ಬರಲಿ, ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಮಾತುಗಳಾದರೂ ಬರಲಿ. ಒಂದು ಸಮಾಜವನ್ನು ಓಲೈಸುವುದರ ಮೂಲಕ ಬಹುಸಂಖ್ಯಾತ ಸಮಾಜವನ್ನು ಹೀಯಾಳಿಸುವಂಥ ಕೆಲಸ ಮಾಡುವಂಥ ನೀಚ ಕಾರ್ಯ, ನಿಮ್ಮ ನೈತಿಕತೆ ಪ್ರಶ್ನೆ ಮಾಡುವಂಥದ್ದು ಸಾರ್ವಜನಿಕರ ಆಗಬಾರ್ದು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. ಹಾಗಾಗಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ, ಅಂದರೆ ಸರ್ವೇ ಸಗಟಾಗಿ ಇಡೀ ರಾಜ್ಯದಲ್ಲಿರುವಂಥ ಜನ, ಇಡೀ ದೇಶದಲ್ಲಿರುವಂಥ ಜನ ಈ ಘಟನೆಗಳನ್ನು ಖಂಡಿಸಬೇಕು. ಈ ಘಟನೆಗಳಿಗೆ ಮುಂದೆ ಆಗಲಾದಂತೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ವಿಚಾರ ಅನ್ನುವಂಥದ್ದು. ಕೆಲವರು ಹೇಳಿಕೆಯನ್ನು ಕೊಡುವುದ್ರ ಮೂಲಕ ಸಿದ್ದರಾಮಯ್ಯ ಹೇಳಿದ ಶೂಟೌಟ್ ಮಾಡಬೇಕು, ಏನು ಮಾಡಬೇಕು, ಎನ್ಕೌಂಟರ್ ಮಾಡಬೇಕು. ಎನ್ಕೌಂಟರ್ ಮಾಡುವಂಥ ಧೈರ್ಯ ಸಿದ್ದರಾಮಯ್ಯ ನಿನ್ನ ಹತ್ರ ಇದೆಯೇನಯ್ಯ ಸಿದ್ದರಾಮಯ್ಯ? ಆ ನೈತಿಕತೆ ಇದೆಯೇನಯ್ಯ? ಅಧಿಕಾರಕ್ಕಾಗಿ ಏನು ಮಾಡಲಿಕ್ಕೂ ಹೇಸಲಾರದಂಥ ಒಬ್ಬ ಸಿದ್ದರಾಮಯ್ಯ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ತಿಳ್ಕೊಳ್ಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತೇನು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಯುವತಿಯ ಕೊಲೆ ಘಟನೆ ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಇಂಥ ಜಿಹಾದ್ ಕೊಲೆ ರಾಜ್ಯದಲ್ಲಿ ಮತ್ತೊಮ್ಮೆ ಆಗಬಾರದು. ಇದಕ್ಕೆ ಇಡೀ ಕರ್ನಾಟಕದ ಜನತೆ ಒಕ್ಕೊರಲಿನಿಂದ, ಅದು ಯಾವುದೇ ಸಮಾಜ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಇವತ್ತು ಒಂದು ಹುಡುಗಿಗೆ, ಒಂದು ಧರ್ಮದ ಹುಡುಗಿಗೆ ಆಗಿರ್ತಕ್ಕಂಥದ್ದು ನಾಳೆ ಇನ್ನೊಂದು ಧರ್ಮದ ಹುಡುಗಿಗೆ ಇಂಥ ಘಟನೆಗಳಾಗಬಹುದು. ನಾವೆಲ್ಲರೂ ಕೂಡ ಇದನ್ನು ಪ್ರತಿಭಟಿಸಬೇಕಾಗುತ್ತೆ. ಬಹಳ ದುರಂತದ ಸಂಗತಿ ಏನಂದರೆ, ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಹೇಳಿಕೆ, ಅವರ ಒಂದು ಲವ್ ಕಾರಣದಿಂದ ಈ ಮರ್ಡರ್ ಆಗಿದೆ ಅನ್ನುವಂಥದ್ದು. ಇವರು ಯಾರು? ಇವ್ರಿಗೆ ಹೇಳಿ ಲವ್ ಮಾಡಿದ್ದ ಅವನು ಮುಸಲ್ಮಾನರವನು? ಈ ಗೃಹ ಮಂತ್ರಿಗೆ ಹೇಳಿ ತಿಳಿಸಿ ನಾವು ಲವ್ ಮಾಡ್ತೇವೆ ಅಂತ ಹೇಳಿ ಲವ್ ಮಾಡಿದ್ದ? ಇಂಥ ಸೂಕ್ಷ್ಮ ವಿಚಾರದಲ್ಲಿ ಮಾತಾಡುವಂಥ ಪರಿಜ್ಞಾನ ಇರಲಾರ್ದಂಥ ಒಬ್ಬ ಗೃಹ ಮಂತ್ರಿ ಕರ್ನಾಟಕ ರಾಜ್ಯದಲ್ಲಿರುವಂಥದ್ದು ದುರಂತ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಕಾರಣ ಇಲ್ಲದೆ ಮರ್ಡರ್ ಆಗೋಲ್ಲ. ಜಿಹಾದ್ ಮೂಲಕ ಹಿಂದೂ ಹೆಣ್ಣು ಮಕ್ಕಳನ್ನು ಆಪರೇಷನ್ ಮಾಡಬೇಕು, ಹಿಂದೂ ಹೆಣ್ಣು ಮಕ್ಕಳನ್ನು ಮದುವೆ ಆಗಬೇಕು, ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಬೇಕು. ಈ ಒಂದು ಜಿಹಾದ್ ಅನ್ನುವಂಥದ್ದು ಏನು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೆಲವಾರು ವರ್ಷಗಳಿಂದ ವ್ಯವಸ್ಥಿತವಾಗಿ ಪ್ಲಾನ್ ಪ್ರಕಾರ ನಡ್ಕೊಂಡು ಬರ್ತಾ ಇದೆಯಲ್ಲ, ಅದು ಗೊತ್ತಿದ್ದೂ ಕೂಡ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಇದಕ್ಕೆ ಕಾರಣ ಕಟ್ತಾನಲ್ಲ, ಆ ಕಾರಣ ಕಟ್ಟೋದು ನೋಡಿದ್ರೆ ಆ ಹುಡುಗಿ ಮೇಲೆ ಅನುಮಾನ, ಹುಡುಗಿ ತಂದೆ ತಾಯಿ ಮೇಲೆ ಅನುಮಾನ ಪಡುವ ರೀತಿಯಲ್ಲಿ
ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾವು ನೋಡಿದಾಗ ಮನುಷ್ಯತ್ವ ಇರಲಾರದಂಥ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಅಂದರೆ ಅದು ಸಿದ್ದರಾಮಯ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮನುಷ್ಯತ್ವ ಇದ್ದಂಥ ವ್ಯಕ್ತಿ ಯಾರೂ ಕೂಡ ಇಂಥ ಮಾತುಗಳನ್ನು ಆಡೋದಿಲ್ಲ. ದುಃಖದ ಮಡುವಿನಲ್ಲಿರುವಂಥ ಅವರ ಕುಟುಂಬದವರಿಗೆ ಇಂಥ ಚುಚ್ಚು ಮಾತುಗಳನ್ನು ಆಡುವಂಥ ಮುಖ್ಯಮಂತ್ರಿ ಇರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ಇವರು ಕ್ಷಮೆಗೆ ಅರ್ಹರಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ